ಹಲೋ ಸಂತರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂತರ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪಂಚಾಯಿತಿಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೇಯ್ನಾಗಿ ಒಂದು ಸ್ಮಾರ್ಟ್ ವರ್ಕನ್ನು ಒಂದು ತಂದಿದ್ದಾರೆ. ವಾಟ್ಸಪ್ ಮೂಲಕನೇ ಎಲ್ಲನೂ ಸಹ ನೀವು ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು, ಎನಿ ಅದರ್ ಸರ್ವಿಸ್ ಆಗಿರ್ಬೋದು, ನೀವು ವಾಟ್ಸಪ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸೋದು, ಅದೇ ರೀತಿ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳೋದು, ಒಂದು ಲೈಸೆನ್ಸನ್ನು ಪಡ್ಕೊಳ್ಳೋದು, ಇದನ್ನು ವಾಟ್ಸಪ್ ಮೂಲಕನೇ ನೀವು ವ್ಯವಹಾರವನ್ನು ಮಾಡಬಹುದು. ಅರ್ಥ ಆಯ್ತಾ? ಪಂಚಾಯತಿಗೆ ವಿಸಿಟ್ ಮಾಡಬೇಕು ಅಂತ ಏನಿರೋದಿಲ್ಲ. ಅದೇ ರೀತಿ ಪಂಚಾಯತಿನಲ್ಲಿ ಮಧ್ಯವರ್ತಿಗಳ ನಿಮಗೆ ಕಾಟ ತಪ್ಪುತ್ತೆ. ಅರ್ಥ ಆಯ್ತಾ? ಇದು ಒಂದು ಪ್ರಮುಖವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಇದು ಶುಕ್ರವಾರ ಪ್ರಿಯಾಂಕಾ ಖರ್ಗೆ ಅವರು ಪಂಚಾಯತ್ ರಾಜ್ ಸಚಿವರಾದಂತಹ ಇವರು ಒಂದು ಜಾರಿಗೆಯನ್ನು ತರ್ತಾರೆ. ಇದರಲ್ಲಿ ಸುಮಾರು ಒಂದು 89 ಸೇವೆಗಳು ಇದ್ದಾವೆ. ಸುಮಾರು 5,990 ಗ್ರಾಮಗಳಿಗೆ ಈ ಒಂದು ಸೌಲಭ್ಯವನ್ನು ಕೊಡಲಾಗಿದೆ. ಅದೇ ರೀತಿ ವಾಟ್ಸಪ್ ಮೂಲಕ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಈ ಥರ ಒಂದು ಏನು ಬೇಕಾದರೂ ವಾಟ್ಸಪ್ಪಲ್ಲಿ ನೀವೇ ಖುದ್ದಾಗಿ ತಿಳ್ಕೊಳ್ಬೋದು. ಅದೇ ರೀತಿ ವಾಟ್ಸಪ್ನಲ್ಲಿ ರಸ್ತೆ, ಚರಂಡಿ, ನೀರು ಈ ಮುಂತಾದ ಸೌಲಭ್ಯಗಳ ಕುಂದುಕೊರತೆಗಳು ಏನಾದರೂ ಇದ್ದರೆ ನೀವು ವಾಟ್ಸಪ್ ಮೂಲಕ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಇದರ ಉದ್ದೇಶ ಏನು ಅಂದರೆ ಸರ್ಕಾರದ ಕಚೇರಿಗಳಿಗೆ 20 ಸರಿ ಸುತ್ತೋದು ಬರೋದು ಕೆಲಸನೇ ಆಗಿರೋದಿಲ್ಲ. ಇದರಿಂದ ಒಂದು ಈ ಸಮಸ್ಯೆಗಳಿಂದ ತಪ್ಪಿಸ್ಬೇಕು ಅಂತ ಏನು ಮಾಡಿದ್ದಾರೆ ಅಂದರೆ ಮೇಯ್ನಾಗಿ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ವಾಟ್ಸಪ್ ಮೂಲಕ. ಈ ಫ್ಯೂಚರ್ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ಮಧ್ಯವರ್ತಿಗಳಿಂದ ಒಂದು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೋ ಆ ಒಂದು ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಅಂತಲೇ ಈ ಒಂದು ಫ್ಯೂಚರ್ ತುಂಬ ಚೆನ್ನಾಗಿರೋದು ಇದು ಮಾಡಿದ್ದಾರೆ. ಇವೇನಾದರೂ ಪಂಚಾಯಿತಿಗಳಲ್ಲಿ ಏನಾದರೂ ಅಪ್ಲಿಕೇಶನ್ಸನ್ನು ಹಾಕಿದರೆ ಏನಾದರೂ ಒಂದು 89 ಸರ್ವಿಸ್ಗಳಿದ್ದಾವೆ ಪಂಚಾಯತಿನಲ್ಲಿ. ಅಷ್ಟು ಸರ್ವಿಸ್ಗಳಿಗೆ ಸಂಬಂಧಪಟ್ಟವಾಗಿ ನಿಮ್ಮ ಮಾಹಿತಿಗಳು ನಿಮಗೆ ಬೇಕು ಅಂದರೆ ವಾಟ್ಸಪ್ ಮೂಲಕನೇ ಇಮಿಡಿಯೇಟ್ಲಿ ನೀವು ತಿಳ್ಕೊಳ್ಬೋದು. ಅರ್ಥ ಆಯ್ತಾ? ಸ್ಮಾರ್ಟ್ ವಿಲೇಜ್ ಅಂತಲೇ ಹೇಳ್ಬೋದು. ತುಂಬ ಸ್ಮಾರ್ಟಾಗಿ ಒಂದು ಪ್ರತಿಯೊಬ್ಬರಿಗೂ ಸಹ ಒಂದು ಈಸಿಯಾಗಿ, ಅರ್ಥ ಆಯ್ತಾ, ತುಂಬ ಅಂದರೆ ತುಂಬ ಈಸಿಯಾಗಿ ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡೋದಾಗಿರ್ಬೋದು, ಅಪ್ಲಿಕೇಶನ್ ಏನು ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಲೈಸೆನ್ಸ್ ಪಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲನೂ ಸಹ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಇದರಲ್ಲಿ ಏನೆಲ್ಲ ಒಂದು ಉಪಯೋಗ ಆಗುತ್ತೆ. ಮೊದಲನೇದಾಗಿ ಏನಿದು ಪಂಚಮಿತ್ರ ಯೋಜನೆ ಅಂದರೆ ಪಂಚಮಿತ್ರ ಪೋರ್ಟಲ್ ಮೂಲಕ ಗ್ರಾಮ ಪಂಚಾಯಿತಿಗಳ ಮಾಹಿತಿಗಳಾದ ಚುನಾಯಿತ ಪ್ರತಿನಿಧಿಗಳ ವಿವರ, ಸಿಬ್ಬಂದಿ ವಿವರ, ಪೂರ್ಣಗೊಂಡ ಗ್ರಾಮ ಪಂಚಾಯತ್ ಏನಿದೆ ಸಭೆಗಳ ನಡಾವಳಿ ಆಗಿರ್ಬೋದು ಅಥವಾ ಮುಂಬರುವ ಸಭೆಗಳ ಮಾಹಿತಿ ಆಗಿರ್ಬೋದು, ಆದಾಯ ಅಂದರೆ ಬಜೆಟ್ ಎಷ್ಟಿದೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅದರ ವಿವರಗಳಾಗಿರ್ಬೋದು, ಸೇವೆಗಳ ವಿವರಗಳಾಗಿರ್ಬೋದು, ಸ್ವಸಹಾಯ ಗುಂಪಿನ ವಿವರಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿಗಳ ಒಂದು ಕಾರ್ಯಕ್ರಮಗಳನ್ನು ಮತ್ತು ಉಪ ಕಾರ್ಯಕ್ರಮಗಳ 41A 41B RTI ದಾಖಲೆಗಳ ವಿವರಗಳು ಪಡೆಯಬಹುದು. ಇಷ್ಟೇ ಅಲ್ಲ ಸೀಮಿತವಾಗಿರುವಂಥದ್ದು. ನೀವು ಸುಮಾರು ಏನೆಲ್ಲ ಒಂದು ಅಪ್ಲಿಕೇಶನ್ಸ್ಗಳು ಸಿಗಬಹುದು ಅಂದರೆ 89 ಸರ್ವಿಸ್ಗಳಿದೆ. ಅರ್ಥ ಆಯ್ತಾ? ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸೋದಕ್ಕಾಗೋದಿಲ್ಲ, ಯಾಕೆಂದರೆ ಸಿಕ್ಕಾಪಡಲ್ಲ ಅಂತ ಆಗ್ಬಿಡುತ್ತೆ ವಿಡಿಯೋ. ಮೈನಾಗಿ ಕಟ್ಟಡ ನಿರ್ಮಾಣದ ಒಂದು ಲೈಸೆನ್ಸ್ ಪಡ್ಕೊಳ್ಬೇಕು ಅಂದರೆ ವಾಟ್ಸಪ್ ಮೂಲಕ ತಿಳ್ಕೊಳ್ಬೋದು. ವಾಟ್ಸಪ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು. ನೀರು ಸರಬರಾಜು ಹೊಸದಾಗಿ ವಾಟರ್ ಕನೆಕ್ಷನ್ ಕೊಟ್ಕೊಳ್ಬೇಕು ಅಂದರೂ ಅದನ್ನು ಸಹ ನಿಮ್ಮ ಮೊಬೈಲಲ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು. ಅದೇ ರೀತಿ ನೀರು ಸರಬರಾಜು ಸ್ಥಗಿತ ಮಾಡ್ಕೊಳ್ಬೇಕು ಅಂದರೆ ನೀವು ವಾಟ್ಸಪ್ಪಲ್ಲೇ ಮಾಡ್ಕೊಳ್ಬೋದು. ಏನಾದರೂ ರೋಡ್ಗಳು, ಚರಂಡಿಗಳು ಸ್ವಚ್ಛವಾಗಿಲ್ಲ ಅಂದರೆ, ಅಕಸ್ಮಾತ್ ಏನಾದರೂ ಒಂದು ಪೊದೆಗಳು ಬೆಳ್ಕೊಂಡಿದ್ರೆ ಇಂಥವನ್ನು ಸಹ ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ವ್ಯಾಪಾರದ ಲೈಸೆನ್ಸ್ಗಳನ್ನು ಪಡ್ಕೊಳ್ಬೋದು. ಕೈಗಾರಿಕಾ ಕೃಷಿ ಅನುಮತಿ ಪತ್ರಗಳನ್ನು ಪಡ್ಕೊಳ್ಬೋದು. ನರೇಗಾ ಯೋಜನೆಗೆ ಇಲ್ಲಿಂದನೇ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಆಸ್ತಿ 11A 11B ಒಂದು ಏನಿದೆಯೋ ಒಂದು ಆಸ್ತಿ ಪತ್ರಗಳು, ಈ ಖಾತಾಗಳು ಇಂಥವನ್ನೆಲ್ಲ ಸಹ ಮೇಯ್ನಾಗಿ ಏನು ಮಾಡ್ಬೋದು ಅಂದರೆ ಮೊಬೈಲಲ್ಲೇ ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಸಹ ಮೊಬೈಲಲ್ಲೇ ಅಂದರೆ ವಾಟ್ಸಪ್ ಮೂಲಕನೇ ಮಾಡ್ಬೋದು. ಅರ್ಥ ಆಯ್ತಾ? ಸ್ನೇಹಿತರೆ, ಅದೇ ರೀತಿ ವಾಟ್ಸಪ್ ನಂಬರ್ ಏನಿರ್ಬೋದು ಅಂತ ನೀವು ಯೋಚಿಸ್ತಾ ಇರ್ತೀರ. ದಯವಿಟ್ಟು ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಮೇಯ್ನಾಗಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅಂದರೆ ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಒಂದು 10 ಕಡೆಯಿಂದ ರಿಪ್ಲೈಗಳು, ಸರ್ವಿಸ್ಗಳು ಬರ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. 8277506000. ಅರ್ಥ ಆಯ್ತಾ? ಇದು ಒಂದು ವಾಟ್ಸಪ್ ನಂಬರ್ ಅಂತ ಹೇಳ್ಬೋದು ಗ್ರಾಮ ಪಂಚಾಯತಿಗಳದ್ದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 8277506000. ಅರ್ಥ ಆಯ್ತಾ? ಇದು ಒಂದು ವಾಟ್ಸಪ್ ನಂಬರ್ ಆಗಿರ್ಬೋದು. ಇದು ವಾಟ್ಸಪ್ ನಂಬರಲ್ಲಿ ನೀವು ಸೇವ್ ಮಾಡಿಕೊಂಡು ಒಂದು ಮೆಸೇಜ್ ಮಾಡಿದ್ರೆ ತುಂಬ ಏನೋ ಪ್ರಾಬ್ಲಮ್ ಆಗೋದಿದೆ. 10 ಕಡೆಯಿಂದ ಪಟ್ ಅಂತ ರಿಪ್ಲೈಗಳು ಬರ್ತಾನೆ, ಏನೋ ಸಮಸ್ಯೆ ಆಗೋದಿಲ್ಲ. ವೆಯ್ಟ್ ಮಾಡುವಂಥ ಒಂದು ಅವಶ್ಯಕತೆಯೂ ಸಹ ಇರೋದಿಲ್ಲ. ಅರ್ಥ ಆಯ್ತಾ? ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ನೀವು ನಿಮ್ಮ ಪಂಚಾಯಿತಿಗಳಲ್ಲಿ ಏನೋ ಸಮಸ್ಯೆಗಳಿದ್ದರೆ, ಏನಾದರೂ ಅನಾನುಕೂಲಗಳೇನಾದರೂ ಇದ್ದರೆ, ಅರ್ಥ ಆಯ್ತಾ, ಅನುಕೂಲ ಆಗುವಂಥವು ಏನಾದರೂ ಇದ್ರೂ ಸಹ
ನಿಮಗೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಪಂಚಾಯಿತಿ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಯಾರೆಲ್ಲ ಒಂದು ಈ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಈ ಒಂದು ಫ್ಯೂಚರ್ಗೆ ಈ ಫ್ಯೂಚರ್ನ ನೀವು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಡೆಮೋಗೆ ಮೆಸೇಜ್ ಹಾಕಿ. ಏನು ಮೆಸೇಜ್ ಒಂದು ಮಾಡಿಬಿಟ್ರೆ ಸಮಸ್ಯೆಗಳಾಗಲ್ಲ. ಡೆಮೋಗೆ ಒಂದು ಮೆಸೇಜ್ ಮಾಡಿ, ಲಿಸ್ಟ್ಗಳು ಬರುತ್ತೆ ನೋಡಿ, ತುಂಬ ಅನುಕೂಲ ಆಗಿರ್ತದೆ. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗಿರುವಂಥ ಒಂದು ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಯಾರೆಲ್ಲ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಓಕೆ ಆಯ್ತು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.